ಸರ್ಕಾರ ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಯಾವ ಅಭಿವೃದ್ಧಿ ಮಾಡಿಲ್ಲ, ಯಾವ ಬಡವ್ರಿಗೂ ಹೆಲ್ಪ್ ಮಾಡಿಲ್ಲ. ಏನೇ ಒಂದು ಜನಗಳಿಗೆ ಈ ಗ್ಯಾರಂಟಿ ಅಂತ ಹೇಳ್ತಾರೆ ನೋಡಿ, ಅದು ಬಂದು ಕಾಂಗ್ರೆಸ್ ಅವರೇ ಮಾಡಿರೋದು. ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಇಲ್ದಲ್ಲೂ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೇದು ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಆದರೆ BJP ಅವರಂತೂ ಏನೂ ಮಾಡಿಲ್ಲ. 10 ವರ್ಷ ಆಡಳಿತ ನೋಡ್ತಾ ಇದ್ದೀವಿ. ಯುವಕರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಅವ್ರು ಹೇಳೋ ಥರ ಅಚ್ಚೆ ದಿನ ಅಂದರೆ ಪಕೋಡ ಮಾರಬೇಕು, ಇಲ್ಲ ಟೀ ಮಾರಬೇಕು. ಎಜುಕೇಷನ್ ಇದ್ದವರು, ಎಜುಕೇಷನ್ ಇಲ್ಲದೆ ಇರೋರು ಎರಡು ಸಮಾನ. ಈ ಡಿಗ್ರಿ ಮುಗಿಸಿದವರು ಟೀ ಮಾರಬೇಕು. ನಮ್ಮ ಜನ ಎಲ್ಲ ಏಮಾರಿದ್ದಾರೆ ಅಷ್ಟೇ, ಅವ್ರ ಮಾತಿಗೆ ಬೇರೆ ಏನಿಲ್ಲ. ಅದೇ ಇವಾಗ ಸಂವಿಧಾನ ಉಳಿಸ್ಕೋಬೇಕಾದ್ರೆ ಎಲ್ಲ ಜನ ಎಲ್ಲ ಜಾತಿಯವ್ರಿಗೂ ನಾವು ಬೇಡ್ಕೊಂಡು ಕೇಳ್ತಾ ಇರೋದು ಏನು ಗೊತ್ತಾ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ PM ಆಗ್ಬೇಕು ಸರ್. ಒಂದು ಸತಿ ಅವರಾದರೆ ನಮ್ಮ ಸಂವಿಧಾನನ ನಾವು ಉಳಿಸ್ಕೋತೀವಿ. ಕಾಂಗ್ರೆಸ್ ಈ ಸತಿ ಬರಲೇಬೇಕು ಸರ್. ಅಧಿಕಾರ ಡೆಲ್ಲಿಯಲ್ಲಿ ಬಂದ್ರೇ ನಮ್ಮಿಂದ ಸಂವಿಧಾನ ನಾವು ಉಳಿಸ್ಕೋತೀವಿ. ಜನಕ್ಕೆ ಏನಂತ ಇದ್ದೀವಿ ಅಂದರೆ ಈ ಸತಿ ಒಂದು ಟೈಮು ಕಾಂಗ್ರೆಸ್ನ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀವಿ. ಮೋದಿಗೆ ಮಕ್ಕಳು ಮರಿ ಏನಾರ ಇದೆ ಅಂತ ಹೇಳಿದ್ರೆ ಸತ್ಯ ಇದೆ. ಅವ್ರಿಗೆ ಮಕ್ಕಳು ಮರಿ ಯಾವುದು ಗೊತ್ತಾ, ಮೀಡಿಯಾದವ್ರಿಗೆ ಇವತ್ತು ಹೇಳ್ತೀನಿ ಕೇಳಿ. ಅವರಿಗೆ ಮಕ್ಕಳು ಮರಿ ಇರೋದು ಒಂದು ಇಡಿ ಮತ್ತು ಇನ್ನೊಂದು ID, CBI. ಇವರೇ ಅವ್ರಿಗೆ ಮಕ್ಕಳು. ಯಾರನ್ನು ಬೆದರಿಸ್ಬೇಕಾದ್ರೆ ಅವ್ರ ಮಕ್ಕಳು ಕಳಿಸ್ತಾರೆ, ಹೋಗಿ ಬೆದರಿಸಿ ನಮ್ಮ ಪಕ್ಷಕ್ಕೆ ಕರ್ಕೊಂಬಂಡ್ರಿ. ಒಬ್ಬರಾದ್ರೂ ನಿಯತ್ತಾಗಿ ಅವ್ರ ಪಕ್ಷಕ್ಕೆ ಹೋಗಿದ್ದವರು ಇದ್ದಾರೆ, ತೋರಿಸಿ ನೋಡೋಣ. ಮೀಡಿಯಾದವರು ದೊಡ್ಡ ಕಳ್ಳರೇ ಹೋಗಿರೋದು ಅಲ್ಲಿಗೆ. ಅವ್ರು ಅರೆಸ್ಟ್ ಮಾಡಿರೋರು ದರೋಡೆಗಾರ. ಅವ್ರ ಪಕ್ಷಕ್ಕೆ ಹೋದರೆ ಗ್ರೀನ್ ಶೀಟು. BJP ಇಲ್ವಾ ಭಾರತದಲ್ಲಿ? ಮೋದಿ ಅವ್ರೇಕ್ ಬಾರ್ ಮೋದಿ, ಹಾಗಂದ್ರೆ BJP ಸತ್ತೋಯ್ತಾ? ಹಿಮ್ಮತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತಿರೋರು ಮೋದಿ ಹೆಸರು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಹೆಸರು ಕೇಳಿ ಒಂದು ಓಟ್ ಗೆದ್ದು ಬಿಡಲಿ ನೋಡೋಣ. PC ಮೋಹನ್ ಅವರು ನಮ್ಮ ಕ್ಷೇತ್ರದಿಂದನೇ MP ಎಲೆಕ್ಷನ್ ಪ್ರತಿ ಸಲನೂ ಅವ್ರು ವಿನ್ ಆಗ್ತಾ ಇರೋದು ನಮ್ಮ ಎಲೆಕ್ಷನಿಂದಾನೆ. ಅವ್ರ ಮಕ್ಕನೇ ಮರ್ತೋದಂಗೆ ಆಗ್ಬಿಟ್ಟಿದೆ ನಮಗಂತೂ. ಇನ್ನು ನಾವು ಸೆಂಟ್ರಲ್ವರೆಗೂ ಅವ್ರ ಸಾಧನೆನ ಏನು ಮಾತಾಡೋದು ಹೇಳಿ. ಅವರು ಈ ಹೋದ ಎಲೆಕ್ಷನ್ಗೆ ನೋಡಿರೋದು, ಇವಾಗ ಎಲೆಕ್ಷನ್ಗೆ ಇನ್ನೂ ನಮ್ಮ ಏರಿಯಾಗೆ ಬಂದಿಲ್ಲ. ಅವರು ನಮ್ಮ ಏರಿಯಾದಲ್ಲಿ ಏನೇನು ಒಳ್ಳೇದು ನಡೀತಾ ಇದೆ, ಏನೇನು ನಡೀತಾ ಇದೆ ಅನ್ನೋದನ್ನೇ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇನ್ನು ನಾವು ಸೆಂಟ್ರಲ್ ಬಗ್ಗೆ ಏನು ಹೇಳೋಣ ಸರ್? ಖಂಡಿತ ಏನೂ ಮಾಡಿಲ್ಲ ಸರ್ ನಮಗೆ. ಇಲ್ಲಿ ಈ ಮಧ್ಯಭಾಗದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯಸಭಾ ಸದಸ್ಯರಾಗಲಿ ಹಾಗೂ ನಮ್ಮ ಈ ಬಡಾವಣೆಯ MP ಆಗಲಿ PC ಮೋಹನ್ ಅವರು 5 ವರ್ಷಕ್ಕೊಂದು ಸರಿ ಟ್ರಯಲ್ ತೋರಿಸ್ತಾರೆ. ಅವರು ಭಾರತೀಯ ಜನತಾ ಪಾರ್ಟಿ ಅಂತ ಓಟ್ ಕೇಳ್ತಾ ಇದ್ದಾರಾ? ಅವ್ರೇಕ್ ಬಾರ್ ಮೋದಿ ಬಂದರೆ ನಿಮ್ಮ ಪರಿಸ್ಥಿತಿ ಯಾವುದನ್ನ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 25-26 MPಗಳಿದ್ದರು. ಬರ ಪರಿಹಾರ ಬಂದಮೇಲೆ ಮೋದಿನ ಹೋಗಿ ಒಂದು ಮಾತು ಕೇಳೋಕೆ ಅವ್ರಿಗೆ ಯೋಗ್ಯತೆ ಇತ್ತಾ ಅವರಿಗೆ? BJP 400 ಕ್ಷೇತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಎಲ್ರಿಗೂ ಮೂಢನಂಬಿಕೆ ಬರೆಸ್ತವ್ರೆ, ಮೂಢನಂಬಿಕೆ ಬರೆಸ್ತವ್ರೆ. ಈ ಸಲ ಗೊತ್ತಾಗುತ್ತೆ, ಈ ಮುಂಬರುವ ಚುನಾವಣೆ ಗೊತ್ತಾಗುತ್ತೆ. ಯುವಕರು, ಜನಗಳು, ಪಬ್ಲಿಕ್ ಎಲ್ಲ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಒಲವು ಹಂಗಾದ್ರೆ ಈ ಸತಿ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಬಗ್ಗೆ ಏನು ಅಂತ ಒಲವು? ಸರ್, ಕಾಂಗ್ರೆಸ್ ನುಡಿದಂತೆ ನಡೆದೈತೆ ಸರ್ಕಾರ, ನಡೆದಿದೆ. ಈ 5 ಗ್ಯಾರಂಟಿ ನೋಡಿರ್ತೀರಾ ನೀವು. ಎಷ್ಟು ಜನ ತೆರಿಗೆ ಎಷ್ಟು ಬಂದೈತೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ, ಎಷ್ಟು ಜನಗಳಿಗೆ ಉಪಯೋಗ ಆಗೈತೆ ನೋಡಿರ್ತಾರೆ. ಯುವ ನಿಧಿ ಯಾರಿಗೂ ಕೆಲಸ ಇಲ್ಲ, ಡಿಗ್ರಿ ಓದಿದ್ದಾರೆ, ಕೆಲಸ ಇಲ್ಲ. ಅವ್ರ ಮನೇಲಿ ಇಟ್ಕೊಂಡು ಅಪ್ಪ ಅಮ್ಮನ ಹತ್ರ ಬಯಸ್ಕೋತಾರೆ. ಅವ್ರು ಯುವ ನಿಧಿ ಅಂತ 1,500 3,000 ಕೊಡ್ತಾವ್ರೆ. ತಾಯಂದಿರಿಗೆ ನಮ್ಮ ಮನೆಯಲ್ಲೇ ನಮ್ಮ ಅಕ್ಕ ತಂಗಿರು ಕೆಲಸಕ್ಕೆ ಹೋಗ್ತಾವ್ರೆ. ಬಸ್ ಪಾಸ್ ಫ್ರೀ, ನಮ್ಮ ತಾಯಿಗೆ ಬಸ್ ಪಾಸ್ ಫ್ರೀ. ಎಲ್ಲೇ ಹೋಗಲಿ ಎಮರ್ಜೆನ್ಸಿ, ಯಾವುದೇ ಒಂದು ದೇವಸ್ಥಾನ, ಒಂದು ಕಾರ್ಯ, ಒಂದು ಕೆಟ್ಟದ್ದು ಒಳ್ಳೇದಕ್ಕೆ ಬಸ್ಸಲ್ಲಿ ಹೋಗ್ತಾರೆ. ಆಟೋ ಹೋದರೆ 50 ರೂಪಾಯಿ, ಬಸ್ಸಲ್ಲಿ ಫ್ರೀ. ಇವತ್ತು ನೀವು ನೋಡಿರ್ಬೋದು ಎಲ್ಲ KSRTC ಎಷ್ಟು ಫುಲ್ಲಾಗಿ ತುಂಬ್ತೈತೆ ಅಂತ. ಮೋದಿ ಬಂದರೆ ದೇಶಕ್ಕೆ ಒಳ್ಳೇದಾಗುತ್ತೆ, 400 ಸೀಟ್ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಮಾತು. ಅದು ಸುಳ್ಳು ಮಾತಂತ ಹೆಂಗೆ ಗೊತ್ತಾ, ಇವಾಗ ಮೋದಿ ಜೊತೆಗಿರೋರೆಲ್ಲ ಒಂದು ಕಮಿಟಿ ಮಾಡಿಕೊಂಡು ನಾವು ಜನಗಳಿಗೆ ಹಿಂಗೆ ಹೇಳಿದ್ರೆ ಎಲ್ಲರೂ ಉಲ್ಟಾ ಮಾಡ್ತಾರಂತ. ಅದೆಲ್ಲ ಸುಳ್ಳು. ಇವಾಗ ಏನಂದರೆ ಜನಗಳಿಗೆಲ್ಲ ಗೊತ್ತಾಗ್ಬಿಡ್ತು, ಮೋದಿ ಸರ್ಕಾರ ಸುಳ್ಳು ಸರ್ಕಾರ, ಮೋದಿ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ. ಇವಾಗ ಬರೋದಂತೂ ಕಾಂಗ್ರೆಸ್, ರಾಹುಲ್ ಗಾಂಧಿನೇ ಗೆಲ್ತಾರೆ, ರಾಹುಲ್ ಗಾಂಧಿನೇ ಬರೋದು. ಒಳ್ಳೆ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಅವರೇ ಬರ್ತಾರೆ. BJP 400 ಸೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್, ಅದೆಲ್ಲ ಬರೀ ಸುಳ್ಳು. ಅದು ನಮಗೆ ಗೊತ್ತಾಗ್ತಾ ಇದೆ. ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ, ಇವಾಗ ಭ್ರಷ್ಟರನ್ನೆಲ್ಲ ಸೇರಿಸ್ಕೊಂಡು ಅವರು ಶಕ್ತಿ ಪ್ರದರ್ಶನ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವ್ರು 400 ಸೀಟು ಗೆಲ್ಲೋದು ತುಂಬ ಡೌಟ್ ಸರ್, ಆಗೋದಿಲ್ಲ ಅದು. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಅನಿಸುತ್ತೆ? ಸರ್ ಸೂಪರ್ ಸರ್. ಏನಂದರೆ ಇವಾಗ ಕೆಲವರು
ತಿಂಗಳಿಗೆ 1000 ರೂಪಾಯಿ ಖರ್ಚಾಗುತ್ತೆ ಬಸ್ಸಿಗೆ, ಅದು ಫ್ರೀ ಮಾಡಿದ್ದಾರೆ. ಒಂದು ಮಕ್ಕಳ ಖರ್ಚಿಗೆ ಅದಕ್ಕೆ ಇದಕ್ಕೆ ಒಂದು 2000 ರೂಪಾಯಿ ತಿಂಗಳು ಹಾಕ್ತಾರೆ. ಆಮೇಲೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಒಂದು 800-1000 ರೂಪಾಯಿ ಮಿಕ್ಕತ್ತೆ. ಟೋಟ್ಲು ನಮಗೆ ಹೆಂಗಿದ್ರು ತಿಂಗಳಿಗೆ ಒಂದು 5000 ಮಿಕ್ಕತ್ತೆ. ಏನಾದರೂ ಒಂದು ಮನೆಗೆ ಒಂದು ವಯಸ್ಸಾದವ್ರಿಗೆ, ಇಲ್ಲಾಂದರೆ ಮಕ್ಕಳು ಮರಿಗೆ, ಇಲ್ಲಾಂದರೆ ಅವ್ರಿಗೆ ಏನಾದರೂ ಡಾಕ್ಟ್ರು ಖರ್ಚಿಗೆ ಇರುತ್ತಲ್ಲ, ಆ ಖರ್ಚಿಗೆ ಅದಕ್ಕೆ ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ತಿಂಗಳಿಗೆ 5000 ಉಳಿಯುತ್ತೆ ನಮಗೆ. ಅಂಥ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಲ್ಲ, ಈ ಥರ ಯೋಜನೆಗಳು ಕೊಡೋದ್ರಿಂದ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ ಬಿಜೆಪಿನವರು. ಯಾವ ಥರ ಸರ್ ದಿವಾಲಿ ಆಗುತ್ತೆ? 15 ವರ್ಷದಿಂದ ತಮಿಳ್ನಾಡು ಸರ್ಕಾರ ಕೊಡ್ತಾನೇ ಇದ್ದಾರೆ. ಉಚಿತ ಅನ್ನಭಾಗ್ಯ, ಉಚಿತ ಲ್ಯಾಪ್ಟಾಪು, ಉಚಿತ ಗ್ರೈಂಡ್ ಎಲ್ಲ ಕೊಡ್ತಾನೆ ಅವರೇ. ದಿವಾಲಿ ಆಗ್ತಾನೆ ಇಲ್ವಲ್ಲ, ಡೆವಲಪ್ಮೆಂಟ್ ಮಾಡ್ತಾನೆ ಅವರೇ. ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಮೋದಿ ಗ್ಯಾರಂಟಿ ಇವಾಗ ಇವ್ರು ಮಾತ್ರ ಗ್ಯಾರಂಟಿ ಹೆಂಗೆ ಸರ್ ಕೊಡ್ತಾರೆ? ಇವತ್ತು ಅವತ್ತು ದಿವಾಲಿ ಆಗುತ್ತೆ, ರಾಜ್ಯ ದಿವಾಲಿ ಆಗುತ್ತೆ. ಗ್ಯಾರಂಟಿ ಕೊಟ್ಟರೆ ಎಲ್ಲ ಹಿಂದಕ್ಕೆ ಹೋಗುತ್ತೆ, ಆಡಳಿತ ಹಿಂದೂ ಎಲ್ಲ ಹೋಗುತ್ತೆ. ಇವತ್ತು ಇವ್ರು ಗ್ಯಾರಂಟಿ ಹೋಗ್ತಾ ಇರಲ್ಲ. ಮನಮೋಹನ್ ಸಿಂಗ್ ಅವರಿದ್ದಾಗ ಏನು ರೇಟ್ ಇತ್ತು? ಅಕ್ಕಿ ರೇಟು, ಸೀಮೆಣ್ಣೆ ರೇಟು. ನಮ್ಮ ಬಡವರು ಹೊಟ್ಟೆಗೆ ಹೊಡೆದ್ರಲ್ಲ, ಸಬ್ಸಿಡಿ ಕೊಡೋ ಸಿಲಿಂಡ್ರ್ ಕಾಸು ಕಿತ್ಕೊಂಡು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಬಿಟ್ರಿ. ನಮ್ಮ ದುಡ್ಡು ಅದು, ನಮ್ಮ ಹಕ್ಕು. ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇದ್ದೀರಾ? ನೀವು ನೀವೇನೇನು ಸಾಕಿರೋದನ್ನ ತೊಗೊಂಬಂದು ಕೋಟಿಗಟ್ಟಲೆ ಕೊಡ್ತಾ ಇದ್ದೀರಾ? ಇಲ್ವಲ್ಲ, ನಮ್ಮ ಹಕ್ಕು, ನಾವು ಕೇಳ್ತೀವಿ. ಅದ್ರೂ ಕಿತ್ಕೊಂಡ್ರಲ್ಲ. ಪ್ರಧಾನಮಂತ್ರಿಗಳೇ ಸಿಲಿಂಡ್ರ್ ಕೊಡ್ತೀನಿ, ಫ್ರೀ ಉಚಿತ ಕೊಡ್ತೀನಿ ಅಂತ ನಮ್ಮಲ್ಲಿ ಹೊಟ್ಟೆ ಉರಿಸ್ಬಿಟ್ಟು ಇಲ್ಲದೆ ಇರೋರು ಕೊಟ್ಟರೇನು ಬಿಟ್ಟರೇನು. ನೀವು ಕೊಳ್ಳಿಲ್ಲ ಅಂದರೂ ಜನ ತಗೊಂಡೇ ಇದ್ದಾರಾ? ಇಲ್ಲ ಜೀವನ ಮಾಡದೇ ಇದ್ದಾರಾ? 360 ರೂಪಾಯಿ ಇದ್ದು ಸಿಲಿಂಡ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ. ಇವತ್ತು ನಮ್ಮ ಭಾರತ ಸರ್ಕಾರ, ಈ ಲಜ್ಜಕಟ್ಟೆ ಸರ್ಕಾರ ಎಷ್ಟು ಬೆಲೆ ಮಾಡಿದೆ ನೋಡಿ. ರಾಜ್ಯ ಸರ್ಕಾರದ ಬಗ್ಗೆ ಅನಿಸುತ್ತೆ? ರಾಜ್ಯ ಸರ್ಕಾರ ಸರ್ ನೋಡಿ ಸರ್, ನಮಗೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ ರೀತಿ ನುಡಿದಂತೆ ನಡ್ಕೊಂಡಿದ್ದಾರೆ ನಮ್ಮ ಸರ್ಕಾರ. ಪ್ರತಿಯೊಂದು ಕೆಲಸನ ಅವ್ರು ಹೇಳಿರೋ ರೀತಿಯೇ ಮಾಡ್ತಾ ಇರೋದ್ರಿಂದ. ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂಥ ದಿನೇಶ್ ಗುಂಡೂರಾವ್ ಅವರು ಪ್ರತಿದಿನವೂ ಅವರು ನಮಗೆ ಲಭ್ಯ ಆಗ್ತಾ ಇದ್ದಾರೆ. ಪ್ರತಿದಿನವೂ ನಾವು ಅವ್ರು ನೋಡ್ಬೋದು. ಅದರಿಂದ ಖಂಡಿತ ಕಾಂಗ್ರೆಸ್ ಬರುತ್ತೆ ಅನ್ನೋ ಭರವಸೆ ನಮಗಿದೆ ಸರ್. ಕರೆದಾಗಲ್ಲ ಅವಾಗ ಉಲ್ಮಾಮ ಮಾಡಿ ಹೋದ ಸರಿ ಗೆದ್ದರು. ಅದ್ರದ್ದು ಯಾವ್ದಾನ ಒಂದು ಮಾಹಿತಿ ಕೊಡ್ತಾರ ಅವರು? ಯಾವ್ದಾನ ಒಂದು ಕೊಡ್ತಾರ ಕೇಳಿ. ಅವರಿಗೆ ಮಾಹಿತಿ ಕೊಡೋಕ್ಕಾಗಲ್ಲ. ಬಡವ್ರದ್ದು ಬ್ಯಾಂಕಲ್ಲಿ ದುಡ್ಡು ಕಟ್ಟೋಕ್ಕಾಗದಿರೋ ಜನಗಳಿಗೆ 21,000 ಕೋಟಿ ಲೂಟಿ ಮಾಡಿದವ್ರೆ. ಇದೆ, ಹಿಸ್ಟ್ರಿ ಇದೆ. 21,000 ಕೋಟಿ ಬಡ ಜನಗಳ್ದು ಲೂಟಿ ಮಾಡಿದ್ದಾರೆ. ಎಲ್ಲೋಗಿ ಹೇಳೋದು ಇದನ್ನು? ಯಾರ ಹತ್ರ ಕೇಳೋದು? ಇವತ್ತು ಎಲ್ಲ ದೇವಸ್ಥಾನ ನೋಡಿರ್ಬೋದು. ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಆಗಿರ್ಬೋದು, ಮುರುಡೇಶ್ವರ ಆಗಿರೋ ಎಲ್ಲ ದೇವಸ್ಥಾನದಲ್ಲೂ ತೆರಿಗೆ ಹೆಚ್ಚಾಗೈತೆ, ಕಾಣಿಕೆ ಹೆಚ್ಚಾಗೈತೆ. ಜನಗಳು ಟ್ರಾವೆಲ್ ಮಾಡ್ತಾವ್ರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವ್ರು ನೋಡ್ತಾವ್ರೆ. ಒಂದು ಮಕ್ಕಳಿಗೆ 1 ಲೀಟ್ರ್ ಹಾಲು ಕೊಡ್ಸೋಕ್ಕೆ ಕಾಸು ಇರ್ತಾ ಇರಲಿಲ್ಲ ತಾಯಂದ್ರ ಹತ್ರ. ಇವತ್ತು ಆ ಹಾಲು ತೊಗೊಳ್ಳೋಕ್ಕೆ ಸಿದ್ದರಾಮಯ್ಯರವರು ಮನೆ ಗೃಹಿಣಿಗೆ 2,000 ಕೊಡ್ತಾವ್ರೆ. ಒಂದು ಮಗು ಹಾಲು ಕುಡಿತೈತೆ, 2 ಹೊತ್ತು ಊಟ ಮಾಡ್ತಾವ್ರೆ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾವ್ರೆ. ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ. ಅವರು ಬರೀ ರಾಮನ ಹೆಸರು ಇಟ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಹೊರತು ಅವ್ರು ಏನು ಕೆಲಸನೇ ಮಾಡಿಲ್ಲ ಸರ್. ಇವಾಗ ರಾಮನ ಹೆಸರು ಇಟ್ಕೊಂಡು ಅವ್ರ ಜನಗಳನ್ನ ಕವರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಸರ್. ರಾಮ್ನ ಹೆಸರು ಇಟ್ಕೊಂಡು ಬಂದರೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತೆ ಜನಗಳು ಸರ್. ಏನಂದರೆ ಕೆಲವರು ಬಂದ್ಬಿಟ್ಟು ಹಿಂದೆ ಹಳೆ ಜನ ಎಲ್ಲ ಬಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ಇತಿಹಾಸ ನಮಗೆ, ಅದು ಕಾಂಗ್ರೆಸ್ಗೆ ಓಟ್ ಹಾಕೋರು ಇದ್ದಾರೆ. ಇವಾಗ ಕೆಲವ್ರನ್ನ ಏನು ಮಾಡ್ತಾ ಇದ್ದಾರೆ ಅವರು ಅಂದರೆ ಹಿಂದೂ ಧರ್ಮನ ಇಟ್ಕೊಂಡು ಅವ್ರನ್ನ ಟ್ಯಾಕಲ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಸರಿ ಮೋದಿ ಏನನ್ನ ನಮಗೆ ಪ್ರಧಾನಮಂತ್ರಿಯಾಗಿ ಬಂದ್ಬಿಟ್ರೆ ನಾವು ಮಧ್ಯಮ ವರ್ಗದವರು ಭಿಕ್ಷೆ ಬೇಡಬೇಕು. ನಾವು ಬೇರೆ ದೇಶಗಳ ಥರ ನಾವು ದಿವಾಲಿ ಮಾಡಿಕೊಂಡು ಒಬ್ಬರನ್ನ ಇರೋದನ್ನ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದೇ ಬರುತ್ತೆ. ಇದು ಸತ್ಯ. ಇನ್ನೊಂದು ಸರಿ ಏನನ್ನ ಮತದಾರರು ನಾನು ನಿಮಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ 15 ಪೈಸಾ ಕೊಡೋದಕ್ಕಾಗ್ತಿರ್ತ ಮಾನ್ಯ ಪ್ರಧಾನಮಂತ್ರಿಗಳೇ, ಬಡವರಿಗಾಗಿ ಏನು ಮಾಡಿದ್ದೀರಾ? ಎಷ್ಟು ಸಾಲ ಮನ್ನಾ ಮಾಡಿದ್ದೀರಾ? ಅಲ್ಲ, ಈಗ ಕಾಂಗ್ರೆಸ್ ಬಂದ್ಬಿಟ್ರೆ ದೇಶ ವಿಭಜನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೋದಿ ಅವರು ಹೇಳ್ತಾರೆ, ಮತ್ತು ಬೇರೆಯವರೆಲ್ಲ ಹೇಳಿಕೆ ಕೊಡ್ತಾರೆ. ಯಾರು ಅವ್ರು ಹೇಳೋದೆಲ್ಲ ಹಿಂಗೆ ಸರ್. ಜನಗಳನ್ನ ಮೂಢನಂಬಿಕೆ ಮಾಡಿ ಅವರ ಪರ ಎಲ್ಲ ಮಾಧ್ಯಮದವ್ರನ್ನ ಕೊಂಡ್ಕೊಂಡವ್ರೆ. ಅವರು ಮೊದಲನೇದು ಮಾಡಿರೋದು ಮಾಧ್ಯಮದವ್ರನ್ನ ಕೊಂಡ್ಕೊಂಡವ್ರೆ. ಯಾವುದೇ ಮಾಡಿದ್ರು ಮೋದಿ. ಒಂದು ಕಸ ತೆಗಿಲಿ ಮೋದಿ, ಒಂದು ಪೇಂಟ್ ಹೊಡಿಲಿ ಮೋದಿ. ಹಿಂಗಾಗ್ಬಿಟ್ರೆ ಕೆಲಸ ಮಾಡೋರು ಎಲ್ಲಿಂದ? ಸರ್ಕಾರ ಡೆವಲಪ್ ಮಾಡ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರ. ಏನನ್ನ ಒಂದೇ ಒಂದು ಇತಿಹಾಸದಲ್ಲಿ ಅವ್ರು ಏನನ್ನ ತೋರಿಸ್ಬಿಡಿ ಒಂದು ಪುಟಾನ. ನೋಡಪ್ಪ, ಇಷ್ಟನೇ ವರ್ಷದಲ್ಲಿ ಬಡವರಿಗಾಗಿ ಈ ಸೇವೆ ಮಾನ್ಯ ಪ್ರಧಾನಮಂತ್ರಿಗಳು ಆಗಲಿ ಮಾಡಿದ್ದಾರೆ.
ಹೋಗಲಿ, ಕರ್ನಾಟಕದ ಸಂಸದರು ಆದರೂ ಈ ಸೇವೆಯನ್ನು ತಂದು ನೆಲೆ ನಿಲ್ಲಿಸಿದ್ದಾರೆ. ಯಾರನ್ನ ಒಬ್ಬರು ಹೇಳಲಿ, ಒಬ್ಬ ಬರಲಿ. 26 ಜನ ಇದ್ರಲ್ಲ, ಉತ್ತರ ಕೊಡಿ, ಬನ್ನಿ ಪಿ ಸಿ ಮೋಹನ್ ಅವರೇ, ಬನ್ನಿ ಚರ್ಚೆಗೆ ಬನ್ನಿ. ನಾನು ಈ ಕೆಲಸ ಘಂಟಾಘೋಷವಾಗಿ ಮಾಡಿದ್ದೀನಿ ಅಂತ ಹೇಳಿ, ನಾನು ತಂದಿದ್ದೀನಿ ಅಂತ ಹೇಳಿ, ನೋಡಿ ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೋತೀವಿ. ಮೋದಿ ಗ್ಯಾರಂಟಿ ಬಗ್ಗೆ ಮೋದಿ ಗ್ಯಾರಂಟಿ ಬರೀ ಬೋಗಳೆ ಸರ್. ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್? ಏನು ಮಾಡ್ತಾರೆ ಹೇಳಿ? ಅವರು 10 ವರ್ಷದಿಂದ ಅವ್ರು ಸರ್ಕಾರ ನಡೆಸ್ತಾನೆ ಇದ್ದಾರೆ. ಅಲ್ಲಿವರೆಗೂ ಅವ್ರು ಹೇಳಿರೋಂಥ ಒಂದು ಕಾರ್ಯನೂ ಮಾಡಿಲ್ಲ. ಇವಾಗ ಅವ್ರು ಗ್ಯಾರಂಟಿ ಕೊಟ್ಟರೆ ಯಾರು ಮಾಡ್ತಾರೆ ಸರ್? ಯಾರು ಓಟ್ ಹಾಕ್ತಾರೆ ಅವ್ರಿಗೆ? ಈಗ ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿ ಸುಳ್ಳು ಮೋದಿ ಸರ್, ಪಕ್ಕಾ ಸುಳ್ಳು ಮೋದಿಯವರು ಬೇರೆ ಸುಳ್ಳು ಅಂದರೆ ದೊಡ್ಡ ಸುಳ್ಳು. ಇಡೀ ಭಾರತ ದೇಶದಲ್ಲೇ ಇವತ್ತು ಸುಳ್ಳು ಯಾರಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು. ನಾವು ಇದು ಮಾಡ್ತಾಯಿದ್ದೀವಿ, ನಾವು ಅದು ಮಾಡ್ತಾಯಿದ್ದೀವಿ, ಯಾವುದೇ ಅಲ್ಲ. ಬೇರೆ ಮೀಡಿಯಾದಲ್ಲೂ, ಬೇರೆ ಪೆಟ್ರೋಲ್ ಬಂಕಲ್ಲಿ ಅಡ್ವರ್ಟೈಸ್ಮೆಂಟಲ್ಲೂ ಇದೆ. ಯಾರಿಗೆ ಅವರು ಒಳ್ಳೇದು ಮಾಡಿದ್ದಾರೆ? ಯಾರಿಗನ ಮಾಡಿದ್ದಾರೆ ಹೇಳಿ? ಮೋದಿ ಸರ್ಕಾರದ ಬಂದ ಮೇಲೆ ಉದ್ಯೋಗ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್. ಇಂದಿರಾ ಗಾಂಧಿ, ನೆಹರು ಅವ್ರ ಕಾಲದಲ್ಲಿ ಮಾಡಿದಂಥ ಅವರು ಪ್ರತಿಯೊಂದು ಸರ್ಕಾರ ಅಂದರೆ ಅವರು ಮಾಡ್ತಾ ಇದ್ದಂಥ ಒಂದು ಇದರಲ್ಲಿ ಕೆಲಸಗಳನ್ನ ಉತ್ಪತ್ತಿ ಮಾಡ್ತಾಯಿದ್ರು. ಇವಾಗ ಮೋದಿ ಅವ್ರು ಬಂದಮೇಲೆ ಏನು ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಅವರು ಲೀಡರ್ಸ್ ಮಾಡಿರೋಂಥ ಪ್ರತಿಯೊಂದನ್ನು ಮುಚ್ಚಾಕೊಂಡು ಬರ್ತಾ ಇದ್ದಾರೆ. ಹಾಗೆ ಮುಚ್ಚಾಕೊಂಡು ಬಂದಾಗ ಕೆಲಸ ಎಲ್ಲಿಂದ ಸಿಗುತ್ತೆ ಸರ್? ಸುಳ್ಳು ಭರವಸೆಯ ಒಬ್ಬ ದೇವ ಮಾನವ ಯಾರಂದರೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ. ಸುಳ್ಳುಗಳಿಗೆ ದೇವರವರು. ಅವ್ರನ್ನ ಆರಾಧ್ಯವಾಗಿ ಪೂಜಿಸ್ತಾ ಇದ್ದಾರಲ್ಲ, ಸಂತೋಷ. ನೀವು ಪೂಜೆ ಮಾಡಿ, ನಿಮ್ಮನ್ನು ಬೇಡ ಅಂತ ಹೇಳಿಲ್ಲ. ಬಡವರ ಬಗ್ಗೆ ಏನು ಕಾಳಜಿ ವಹಿಸಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಕೋಟಿ ಗಟ್ಟಲೆ ಮನ್ನಾ ಮಾಡಿದ್ದೀರಲ್ಲ, ನಮ್ಮ ಬಡವರಿಗೆ ಏನನ್ನ ಒಂದೇ ಒಂದು ಮನ್ನಾ ಮಾಡಿದ್ದೀರಾ? BJP 400 ಸೀಟ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಪಕ್ಕಾ ಸುಳ್ಳು ಸರ್. ಬೇರೆ ಒಂದು 100 ಇಸ್ಕೊಂಡು ಅವರು ಬೋಲ್ಡಿಗಿಲ್ಲ ಅಂತ ಸೋಲ್ತಾರೆ ಸರ್. ನಾನು ಹೇಳ್ತೀನಿ, ಎಷ್ಟು 100 ತಗೊಂಡು ಸೋಲ್ತಾರೆ ಸರ್. ಈ ಸತಿ ಪಕ್ಕ ಅವ್ರ ಮನೆಗೆ ಹೋಗ್ತಾರೆ ಸರ್ ಮೋದಿಯವರು. ಸತ್ಯ ಬ್ರೈಟ್ ಆಗೋದು ಸ್ವಲ್ಪ ಕಷ್ಟನೇ, ಆದರೆ ಸುಳ್ಳು ಇವತ್ತು ಪ್ರಪಂಚ ಪೂರ ಹಾರಾಡ್ತಾ ಇದೆ. ಸುಳ್ಳಿನ ಒಡೆಯ ಮೋದಿ, ಸುಳ್ಳಿನ ಮಾತುಗಾರ ಮೋದಿ. ನಮಗಾಗಿ ಏನೂ ಮಾಡಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.